ಬೋರ್ವೆಲ್ಸ್ ಅನ್ನ ಡಿಲೀಟ್ ಮಾಡೋದಕ್ಕೆ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಿ. ನೋಡ್ರಿ, ಎಲ್ಲ ನಿಗಮಗಳವ್ರಿಗೂ ಹೇಳ್ತಾ ಇದ್ದಾರೆ, ಸೀನಿಯರ್ ಹೇಳ್ತಿದ್ದಾರೆ. ಅದನ್ನ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಹಿಂದುಳಿದ ನಿಗಮ, ದೇವರಾಜ ಎಲ್ಲ ಇದಾವಲ್ಲ, ಎಲ್ಲ ಎಲ್ಲಾ ನಿಗಮದವರಿಗೆ ನೀವು ಡ್ರಿಲ್ ಮಾಡೋ ಟೆಂಡರ್ ಆಗಿದೆ, ಡ್ರಿಲ್ ಮಾಡ್ತಾ ಇಲ್ಲ, ಡ್ರಿಲ್ ಮಾಡಿಸಿ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾದ ವಿಚಾರಗಳು ಅಂದರೆ ನಮ್ಮ ಸ್ಥಳೀಯ MLA MLCಗಳ ಅವರ ಸಲಹೆಗಳ ಮೇರೆಗೆ ಅರ್ಹ ಫಲಾನುಭವಿಗಳು ಯಾರು ಇರ್ತಾರೆ, ಕೃಷಿ ಇಲಾಖೆಯಲ್ಲಾಗಲಿ, ತೋಟಗಾರಿಕೆ ಇಲಾಖೆಯಲ್ಲಾಗಲಿ, ರೇಷ್ಮೆ ಇಲಾಖೆಯಲ್ಲಾಗಲಿ ಅರ್ಹ ಫಲಾನುಭವಿಗಳು ಯಾರು ಮಾಡ್ತಾರೆ ಅವ್ರಿಗೆ ಕರೆಕ್ಟಾಗಿ ಗುರುತಿಸ್ಬೇಕು ಅಂದರೆ ಸ್ಥಳೀಯ ಪ್ರತಿನಿಧಿಗಳ ಸಲಹೆ ಸೂಚನೆಗಳು ತಗೊಂಡು ನೀವು ಮಾಡಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ಬೇಡಿಕೆ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಗಾರರದು ಕೋಲಾರ ಜಿಲ್ಲೆಯಲ್ಲಿ. ಮಾವು ಬೆಳೆಗಾರರಿಗೆ 4 ರೂಪಾಯಿ ನಾವು ಸರ್ಕಾರದಿಂದ ಅವರಿಗೆ ಒಂದು ದುಡ್ಡನ್ನು ಕೊಟ್ಟಿದ್ದೀವಿ. ಆ 4 ರೂಪಾಯಿ ದುಡ್ಡು ಕೊಟ್ಟಾದಮೇಲೆ ಈ ಫ್ಯಾಕ್ಟ್ರಿಗಳು ಏನು ಮಾಡಿದ್ದಾರೆ, ಅವರು 4 ರೂಪಾಯಿ ಕೊಟ್ಟಿದ್ದ 2 ರೂಪಾಯಿ ಆ ಥರ ಮಾಡಿಬಿಟ್ಟಿದ್ದಾರೆ. ಅದು ಜನಗಳಿಗೆ ಮೋಸ ಮಾಡುವಂಥದ್ದು ಮಾಡಿದ್ದಾರೆ ಫ್ಯಾಕ್ಟ್ರಿಗಳು. ಅದಕ್ಕೆ ಅವ್ರ ಮೇಲೆ ಅವರಿಗೆ ಇಷ್ಟಕ್ಕೆ ತಗೋಬೇಕು ಅಂತೇಳಿ ಒಂದು ಆದೇಶ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಸೆಕ್ರೆಟರಿವರೆಗೆ ಹೇಳಿದ್ವಿ. ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸಿ ಅಂತೇಳಿ ಆ ಪ್ರಪೋಸಲ್ ಬಂದರೆ ಅದನ್ನು ಸಹ ಸರ್ಕಾರ 4 ರೂಪಾಯಿ ತಗೊಳ್ಳೇಬೇಕು ಅಂತ ಹೇಳಿ ಒಂದು ಸರ್ಕಾರಿ ಆದೇಶ ಮಾಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅದಾದರೆ 8 ರೂಪಾಯಿ ಮಾವು ಬೆಳೆಗಾರರು ಸಂಪೂರ್ಣವಾಗಿ ಪಾಪ ಅವರ ಕಷ್ಟಗಳನ್ನ ತೀರ್ಮಾನ ಮಾಡೋಕ್ಕಾಗಿಲ್ಲ ಅಂದ್ರೆ ನನಗೆ ಮನವಿ ಕೊಟ್ಟ ಕೇವಲ 1 ವಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಶಾಸಕರುಗಳು ಹೋಗಿ ಅವ್ರ ಹತ್ರ ನಿವೇದನೆ ಮಾಡಿಕೊಂಡಾಗ ಇಡೀ ರಾಜ್ಯದ ಮಾವು ಬೆಳೆಗಾರರಿಗೆ ಸುಮಾರು 101 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಮೀಸಲಿಟ್ಟಿದ್ದೀವಿ. ಯಾರ್ಯಾರು ಹಾಕಿದ್ದಾರೆ ಅವರೆಲ್ಲ ರೈತರಿಗೆ ಆ ಹಣ ಸಿಗ್ತದೆ. ಅದನ್ನು ಸಹ ಇವತ್ತು ಮತ್ತೆ ಎಕ್ಸಾಮಿಷನ್ 10 ಟನ್ ಇದ್ದಂತ 20 ಟನ್ ಮಾಡಬೇಕು ಒಂದು ಇಲಾಖೆಗೆ ಸರ್ಕಾರಕ್ಕೆ ಇವತ್ತು ಲೆಟರ್ ಬಂದಿದೆ ಅಂತ ಹೇಳಿದ್ವಿ. ಅದಾದಮೇಲೆ ಇನ್ನೊಂದು ಈ ನಮ್ಮ ಹೆಣ್ಮಕ್ಳಿಗೆ 18 ವಯಸ್ಸಿಗೆ ಮುಂಚೆನೇ ಬಾಲ್ಯ ವಿವಾಹ ಇದೆಲ್ಲ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಮತ್ತು ಕೆಲವರು ಅಧಿಕಾರಿಗಳು ಇವತ್ತು 18 ವರ್ಷ ಆದ್ರೂ ಸಹ ಯಾರೋ ಒಬ್ಬರು ಆಗದೆ ಇರೋರು ಅವ್ರ ಮೇಲೆ ಎಲ್ಲ ದ್ವೇಷ ತೀರಿಸ್ಕೊಳ್ಳಿಕ್ಕೆ ಅವ್ರು 18 ವರ್ಷ ಆಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರು ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಅರೆಸ್ಟ್ ಮಾಡಲಿ, ನಾನಿಲ್ಲ ಬೇಡ ಅಂತ ನಾವು ಯಾರೂ ಹೇಳ್ತಾರೆ. ಆದರೆ ಕರೆಕ್ಟಾಗಿ ಖಚಿತಪಡಿಸ್ಕೊಂಡು ಆ ಹೆಣ್ಮಗುವಿಗೆ 18 ವರ್ಷ ಆಗಿದೆಯಾ ಇಲ್ವಾ ಅನ್ನೋದನ್ನು ಸ್ಕೂಲ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು ಜೊತೆಯಲ್ಲಿ ಒಂದು ಡಾಕ್ಟರ್ಸ್ ಹತ್ರ ಅವ್ರನ್ನ ಟೆಸ್ಟ್ ಮಾಡಿಸಿ 18 ವರ್ಷ ಆಗಿದ್ದೇ ಇದ್ದ ಪಕ್ಷದಲ್ಲಿ ಅಂಥವ್ರನ್ನ ಯಾರು ಮದುವೆ ಆಗ್ತಾ ಇದ್ದಾರೆ ಅಂಥವ್ರನ್ನ ಜೈಲಿಗಟ್ಟೋ ಅಂತ ಕೆಲಸ ಆಗಬೇಕು. ಅದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅಂತ ಈಗಾಗಲೇ ಹೇಳಿದ್ವಿ. ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆದು ನಾನು ಈಗ ನಮ್ಮ ಸಹೋದ್ಯೋಗಿಗಳಾದ ಪ್ರಿಯಾಂಕ್ ಖರ್ಗೆ ಅವರ ಹತ್ರ ಮಾತಾಡ್ತೀನಿ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1 ವರ್ಷದಿಂದ ಆದಂತಹ ಹಣ ಕೊಟ್ಟಿದ್ದಾರೆ 25 ಕೋಟಿ. ಇವತ್ತುವರೆಗೂ ಟೆಂಡರ್ ಕರೆದಿಲ್ಲ. 15 ದಿವಸಗಳ ಕಾಲ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 15 ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ. ಇಡೀ ಜಿಲ್ಲೆಯಲ್ಲಿ ಇರುವಂತಹ ದುಡ್ಡನ್ನು 15 ದಿವಸದಲ್ಲಿ ಟೆಂಡ್ರ್ ಕರೆದು ಟೆಂಡರ್ ಪ್ರೋಸೆಸ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅವ್ರು ಕೊಟ್ಟಿರೋ ಹಣವನ್ನು ವಾಪಸ್ ತಗೊಂಡ್ಬಂದು ಬೇರೆ PWD ಡಿಪಾರ್ಟ್ಮೆಂಟ್ ಕೊಟ್ಟು ಅಲ್ಲಿಂದ ಟೆಂಡರ್ ಮಾಡಬೇಕು ಅಂತ ಹೇಳಿದ್ವಿ. ಅದು ಈಗಾಗಲೇ ಅದನ್ನು ಒಂದು ಪ್ರೊಸೀಡಿಂಗ್ಸು ಬರೆದುಬಿಟ್ಟಿದ್ದೀವಿ. ಅದನ್ನೇನು ಕೇಳೋಂಗಿಲ್ಲ. CO ಅವ್ರಿಗೆ ಹೇಳಿದ್ದೀವಿ, DC ಅವ್ರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. 15 ದಿವಸದಲ್ಲಿ ಆ ಟೆಂಡರ್ ಕರೆದು ಟೆಂಡರ್ನ ಪ್ರೋಸೆಸ್ ಮಾಡಿ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿ ಆ ಕೆಲಸವನ್ನು ಸಹ ಮಾಡಿದ್ವಿ. ಮತ್ತು ಈ ಸ್ಕೂಲ್ಸು ಇವರು ಯಾವಾಗಲೂ ನಮ್ಮ ಈ DDP ಬಂದಾಗೆಲ್ಲ ಶಾಲೆಗಳು ಅದು ಯಾವ ಶಾಲೆ ರೂಮ್ ಕಟ್ಟಿದ್ವಿ, ಅದಕ್ಕೆ ಡೆಸ್ಕ್ ಕಮ್ಮಿ ಇದೆ, ಇದನ್ನೇ ಹೇಳ್ತಾ ಇದ್ದಾರೆ. ಅವರು ಈ ಜಿಲ್ಲೆಯಲ್ಲಿ ಕಳಿಸರಿ ಕೇಳಿದ್ದಲ್ಲ, ಶೈಕ್ಷಣಿಕ ಪ್ರಗತಿ ಏನಿದೆ, ಎಷ್ಟು ರಿಸಲ್ಟ್ ಬಂದಿದೆ, ಎಷ್ಟು ಜನ ಎಕ್ಸಾಮ್ ಕೂತ್ಕೊಂಡಿದ್ರು, ಮತ್ತು ನಮ್ಮ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ ಅದನ್ನು ಕೊಡ್ರಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಈಗಾಗಲೇ ನಾನು DC ಹೇಳಿದ್ದೀನಿ, ಅವರಿಗೆ DDP ನೋಟಿಸ್ ಕೊಡೋಕ್ಕೆ
ಅವರು ಬರೋ ನೆಕ್ಸ್ಟ್ ಮೀಟಿಂಗಲ್ಲಿ ಈ 3 ತಿಂಗಳದ್ದು ಮತ್ತೆ ಬರುವಂಥ 3 ತಿಂಗಳದ್ದು ಎರಡೂ ನಮಗೆ ಶೈಕ್ಷಣಿಕ ಪ್ರಗತಿ ಬಗ್ಗೆ ಅವರು ನಮಗೆ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕು. ಆದ್ದರಿಂದ ನೋಟಿಸ್ ಕೂಡ ಕೇಳಿದ್ದೀನಿ. ಅವರು ಈಗ ಅಪಲೈಜೈಸ್ ಮಾಡಿದ್ದಾರೆ, ನೆಕ್ಸ್ಟ್ ಮೀಟಿಂಗಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕಳೆದ ವರ್ಷಕ್ಕಿಂತ ಈ ವರ್ಷ 20% ಜಾಸ್ತಿ ರಿಸಲ್ಟ್ ಬಂದಿದೆ. 20ನೇ ಸ್ಥಾನ ಇದ್ದಿದ್ದು 14ನೇ ಸ್ಥಾನಕ್ಕೆ ಬಂದಿದೆ. 6 ಸ್ಥಾನಗಳು ಮುಂದಕ್ಕೆ ಬಂದಿದೆ. ಆದರೆ ಇನ್ನೂ ನಂಬರ್ 5 ಒಳಗಡೆ ಇರಬೇಕು ಅಂತ ಈಗಾಗಲೇ ನಾವು ಆ DDPಗೆ ಹೇಳಿದ್ದೀನಿ. ಮತ್ತು ಕೆಲವು PWD ರಸ್ತೆಗಳು, ಉದಾಹರಣೆ ಶ್ರೀನಿವಾಸಪುರದ್ದು ನಮ್ಮ ವೆಂಕಟ ಶಿವಾರೆಡ್ಡಿ ಅಣ್ಣವ್ರದ್ದು ಕೆಲವೊಂದು ರಸ್ತೆಗಳು ಬಾರ್ಡರ್ ಟು ಆಂಧ್ರ ಪ್ರದೇಶ, ಅದಾದಮೇಲೆ ನಮ್ಮ ಉದಾಹರಣೆ ಹೇಳ್ತಾರೆ ನರಸಾಪುರದ ರಸ್ತೆ, ಇದು ಟೆಂಡರ್ಗಳಾಗಿ 6 ತಿಂಗಳಾದ್ರೂ ವರ್ಕ್ ಆರ್ಡರ್ ತಗೊಂಡ್ರೂ ಅವನು ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಅದರಿಂದ ಕೂಡಲೇ ಅವನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅವನಿಗೆ ಬ್ಲ್ಯಾಕ್ ಲಿಸ್ಟ್